ಸದ್ಯಕ್ಕೆ ಗಜ ಪಯಣ ಸಕ್ಸಸ್ ಆಗಿ ಮುಗೀತು. ಆದರೆ ತುಂಬ ಬೇಜಾರು ವಿಷಯ ಏನಂತಂದರೆ ನಮ್ಮ ವಸಂತ ಅಣ್ಣನ ಮುಖ ನೋಡಿದಾಗ ತುಂಬ ಬೇಜಾರಾಯಿತು. ಸಾಮಾನ್ಯ ಇದು. ಅದನ್ನ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ತುಂಬ ಒಂಥರ ಸ್ಮಾಲ್ ವರ್ಡ್ ಆಗೋದು ಅನ್ಕೋತೀನಿ. ಯಾರಿಗೂ ಅಷ್ಟೇ ಅಲ್ವಾ, 16 ವರ್ಷ ದಸರಾ ಮಾಡಿದಂಥ ಆನೆ ಈ ವರ್ಷ ದಸರಾಗೆ ಹೋಗ್ತಾ ಇಲ್ಲ. ಅದೇ ಪ್ಲೇಸಿಂದ ಮತ್ತೆ ಕ್ಯಾಂಪ್ಗೆ ಹೋಗಬೇಕು ಅನ್ಬೇಕಾದ್ರೆ ಅದು ಈ ಥರ ಬೀಳ್ಕೊಡುಗೆ ಎಲ್ಲ ಮಾಡಿಕೊಂಡು ತುಂಬ ಹಿಂಸೆ ಆಗುತ್ತೆ. ನೀವು ವಸಂತ ಅಣ್ಣನ ಮುಖ ನೋಡಿದ್ರೆ ತುಂಬ ತುಂಬ ಬೇಜಾರಾಗುತ್ತೆ. ನಾನು ಅದನ್ನ ಝೂಮ್ ಮಾಡಿ ತೋರಿಸೋಷ್ಟು ಚಿಕ್ಕವನಾಗಲ್ಲ. ಅವ್ರವ್ರದ್ದು ಏನೋ ಫೀಲಿಂಗ್ಸ್ ಜೊತೆ ನಾವು ಆಟ ಆಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಸದ್ಯಕ್ಕೆ ಅಪ್ಡೇಟ್ ಮಾಡ್ತಾ ಇರೋದು ಗಜ ಪಯಣ ಒಂದು ಕಡೆ ಆದರೆ ಖುಷಿನೇ, ದಸರಾ ಆನೆಗಳು ಎಂಟ್ರಿ ಕೊಡ್ತಾ ಇದ್ದಾವೆ ಅಂತ. ಆದರೆ ಅಷ್ಟೇ ಬೇಜಾರು ನಮಗೆ ನಮ್ಮ ಅಭಿಮಾನಿ ಬರ್ತಾ ಇಲ್ಲ ಅಂತೇಳಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅಭಿಮಾನಿ ಅಂದರೆ ಅಷ್ಟು ಕೋಟಿ ಅಭಿಮಾನಿಗಳಿರುವಂಥ ಆನೆ. ಸೊ ಅವನು ಈ ವರ್ಷ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯವೇ ಒಂಥರ ಬೇಜಾರು. ರಾಜ್ಯದ ಆಲ್ಮೋಸ್ಟು ಜನರು ತುಂಬ ಬೇಜಾರು ಮಾಡ್ಕೋತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ತುಂಬ ಪ್ರೀತಿ ಮಾಡ್ತಿದ್ದಂಥ ಆನೆ. ಅವನ ಸಾಧನೆಗಳೇ ಅವನಿಗೆ ಒಂಥರ ಗತ್ತು. ಸೊ ಇವಾಗ ಬ್ಯಾಕ್ ಟು ಮತ್ತೆ ಕ್ಯಾಂಪಿಗೆ ಕಳಿಸ್ತಾ ಇದ್ದಾರೆ, ಅಲ್ಲಿಂದನೇ ಬೀಳ್ಕೊಡುಗೆ ಮಾಡ್ತಾಯಿದ್ದಾರೆ. ಬಟ್ ಅಲ್ಲಿರೋ ಪಾಪ ಅರಣ್ಯ ಅಧಿಕಾರಿಗಳ ಕೈಗಳೇನೂ ಇಲ್ಲ. ಯಾಕಂದರೆ ಮೇಲಿನ ಅಧಿಕಾರಿಗಳು ಏನು ಆರ್ಡ್ರ್ ಮಾಡ್ತಾರೆ ಅದ್ರ ಪ್ರಕಾರನೇ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಸದ್ಯಕ್ಕೆ ರಾಜಾತೀತವಾಗಿ ಏನು ಬೀಳ್ಕೊಡುಗೆ ನಡೀತು. ಓಕೆ, ಆ ಪ್ರಾಣಿಗೆ ಆ ಮನುಷ್ಯನಿಗೆ ಇಷ್ಟ ಆಯಿತೋ ಇಲ್ಲವೋ ಗೊತ್ತಿಲ್ಲ. ಒಳಗಿಂದ ಫೀಲಿಂಗ್ ಹೇಳ್ಕೊಳಕ್ಕಾಗುತ್ತಾ? ಸೊ ಡಿಪಾರ್ಟ್ಮೆಂಟ್ ಕೆಲಸ, ಯಾವಾಗ ಹೋಗು ಅಂದರೆ ಹೋಗ್ಬೇಕು, ಅಂದರೆ ಬರಬೇಕು ಅಷ್ಟೇ, ಏನು ಮಾಡೋಕ್ಕೂ ಆಗೋಲ್ಲ. ಇವಾಗ ನಾನು ಮೈಸೂರಿಗೆ ಬರಲೇಬೇಕಂತ ಯಾರು ಫೋರ್ಸ್ ಮಾಡೋಕ್ಕೂ ಆಗೋಲ್ಲ. ಇವೆಲ್ಲ ಮುಗಿದೋಗಿದೆ. ಸೊ ಆರ್ಡರ್ ಕೊಟ್ಟಾಗಿದೆ. ರಾಜ್ಯಾತೀತವಾಗಿ ಏನು ಅವನಿಗೆ ಸಿಗಬೇಕಿತ್ತು ಬೀಳ್ಕೊಡುಗೆ, ಆ ಬೀಳ್ಕೊಡುಗೆ ಮುಗಿದಿದೆ. ಸದ್ಯಕ್ಕೆ ಆನೆ ಕ್ಯಾಂಪ್ಗೆ ಹೋಗ್ತಾಯಿದೆ. ಸೊ ಮಿಕ್ಕಿದ ಆನೆಗಳೆಲ್ಲ ಏನೋ ಸ್ವಲ್ಪ ಹೊತ್ತಲ್ಲೇನೋ ಮೈಸೂರಿಗೆ ಪ್ರಯಾಣ ಬೆಳೆಸ್ತವೆ. ನೋಡೋಣ ಎಷ್ಟು ಗಂಟೆಗೆ ಬಂದು ನಮ್ಮ ಇಲ್ಲಿ ಫಾರೆಸ್ಟ್ ಆಫೀಸ್ ಏನಿದೆ ನೋಡಿ, ಸೊ ಅಲ್ಲಿಗೆ ಸೇರ್ಕೊಳ್ತವೆ ಏನು ಎತ್ತ ಅಂತೇಳಿ. ಓಕೆ, ಕೀಪ್ ಆನ್ ವಾಚಿಂಗ್ ಮೈ ಚಾನಲ್, ಅಪ್ಡೇಟ್ ಮಾಡ್ತಾ ಇರ್ತೀನಿ. ತುಂಬ ತುಂಬ ಬೇಜಾರಾಗುತ್ತೆ. ನೀವು ಮತ್ತು ನಾನು ಪದೇ ಪದೇ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಜನಕ್ಕೆ ಬೇಜಾರಾಗಿದೆ ಅಂತಂದರೆ ಅವರ ಫ್ಯಾಮ್ಲಿಲಿ ಎಲ್ರಿಗೂ ಬೇಜಾರಾಗಿರುತ್ತೆ. ಇವತ್ತೊಂದು ವರ್ಷ ಹಾಗೇ ಆಗುತ್ತೆ. ಬರೋ ವರ್ಷದಿಂದ ಡಿಸೈಡ್ ಆಗಿರ್ತಾರಲ್ವ, ಆನೆ ಬರೋಲ್ಲ, ಏನು ನಮ್ಮ ಆನೆ ಸೆಲೆಕ್ಟ್ ಆಗೋಲ್ಲ ಅಂತೇಳಿ. ಒಂದು ಆನೆನ ಸಾಕೋದಂತಂದರೆ ಒಂದು ಚಿಕ್ಕ ಮಕ್ಕಳನ್ನ ಸಾಕೋ ಥರನೇ ಸಾಕಿರ್ತಾರೆ. ಅದು ಸಕ್ಸಸ್ಸಲ್ಲಿ ಎಷ್ಟು ಖುಷಿ ಪಟ್ಟಿರ್ತಾರೋ ಅಷ್ಟೇ ಅದು ಬೇಜಾರಾದಾಗೂ ಕೂಡ, ಅದರದ್ದು ಒಂಥರ ಈ ಥರ ಸೆಲೆಕ್ಟ್ ಮಾಡೋದು ಅದು ಇದು ಅಂತ ಅಂದಾಗ ತುಂಬ ಜನ ಬೇಜಾರಾಗೋದು ಕಾಮನ್. ಅದೇ ರೀತಿ ಅವ್ರ ಫ್ಯಾಮ್ಲಿಗೂ ತುಂಬ ಬೇಜಾರಾಗ್ತಾರೆ. ನಾನು ಯಾರಿಗೂ ಇಲ್ಲಿ ಫೋರ್ಸ್ಫುಲಿ ನಾನು ಇವ್ರ ಮೇಲೆ ಟಾರ್ಗೆಟ್ ಮಾಡ್ತಾಯಿಲ್ಲ, ಅಂಥವ್ರಾಯ್ತು ಹಂಗಿಂಗೆ ಅಂತೇಳಿ. ಬಟ್ ನನ್ನ ಒಂದು ಮನದಾಳದ ಒಪಿನಿಯನ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಇದೆಲ್ಲ ತುಂಬ ಕಷ್ಟದ ವಿಷಯ ಗುರು, ತುಂಬ ಕಷ್ಟದ ವಿಷಯ. ಈ ಥರ ಎಲ್ಲ ರಿಟೈರ್ಮೆಂಟ್ ಕೊಡಬೇಕಿತ್ತು, ದಸರಾದಲ್ಲೇ ಕೊಟ್ಟು ದಸರಾ ಕರ್ಕೊಬಂದು ಅಲ್ಲಿನ ಈ ವರ್ಷ ಒಂದು ವರ್ಷ ನಿಶಾನೆ ಆನೆಗೆಲ್ಲ ಮಾಡಿಬಿಟ್ಟಿದ್ರೆ ಚೆನ್ನಾಗಿ ಖುಷಿ ಆಗ್ತಾಯಿದ್ರು ಎಲ್ಲರೂ. ಬಟ್ ಇದೊಂಥರ ಸ್ಯಾಡ್ ಮೂಮೆಂಟ್. ನೋಡೋಣ, ಸೆಕೆಂಡ್ ಬ್ಯಾಚಲ್ಲಾದರೂ ನಮ್ಮ ದೇವ್ರುಗಳು ಮನಸ್ಸು ಮಾಡಿ ಅಥವಾ ಅಧಿಕಾರಿಗಳು ಮನಸ್ಸು ಮಾಡಿ ಸೆಕೆಂಡ್ ಬ್ಯಾಚಲ್ಲಾದರೂ ನಮ್ಮ ಆನೆ ಅಲ್ಲಿಗೆ ಬರಲಿ ಅಂತ ಆಸೆ ಪಡ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.